ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ ಕಿಚ್ಚ ಸುದೀಪ್ ಗ್ಯಾರೇಜ್ ಡೋರ್ ಲಾಕ್ ಮುರಿದು ಕಳ್ಳತನ, ಸಾರ್ವಜನಿಕರ ಕೈಗೆ ತಗಲಾಕೊಂಡ ಮೊಬೈಲ್ ಕಳ್ಳ. ಹಾಸನದಲ್ಲಿ ಆರ್ಆರ್ಟಿ ಸಿಬ್ಬಂದಿ ಅಟ್ಟಾಡಿಸಿದ ಒಂಟಿ ಸಲಗ. ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ತರುಣ್ ಸುಧೀರ್ ನಿರ್ದೇಶನದ ನಟ ದರ್ಶನ್ ಅಭಿನಯದ ಕಾಟೇರ ಸಿನಿಮಾವನ್ನ ಕಿಚ್ಚ ಸುದೀಪ್ ವೀಕ್ಷಿಸಿದ್ದಾರೆ. ಚೆನ್ನೈನಲ್ಲಿ ಸಿನಿಮಾ ನೋಡಿದ ಕಿಚ್ಚ ಕಾಟೇರ ತಂಡದ ಪ್ರಯತ್ನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಆಪ್ತರ ಬಳಿ ಸಿನಿಮಾ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಕಾಟೇರ ಯಾವಾಗ ನೋಡ್ತೀರಾ ಸರ್? ಅಭಿಮಾನಿ ಪ್ರಶ್ನೆಗೆ ಕಿಚ್ಚನ ಉತ್ತರ ಇದಾಗಿತ್ತು. ಈ ಮಧ್ಯೆ ಲಕ್ಷ್ಮೇಶ್ವರದ ಸುವರ್ಣಗಿಯಲ್ಲಿ ಬರ್ತ್ಡೇ ದಿನ ಮೃತಪಟ್ಟಿದ್ದ 3 ಅಭಿಮಾನಿಗಳ ಕುಟುಂಬಸ್ಥರಿಗೆ ನಾಳೆ ನಟ ಯಶ್ ಪರಿಹಾರದ ಚೆಕ್ ವಿತರಿಸಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಕುಟುಂಬಸ್ಥರನ್ನ ಭೇಟಿಯಾಗಿ ರಾಕಿ ಭಾಯ್ ಅಭಿಮಾನಿ ಸಂಘದ ಸದಸ್ಯರು ಚೆಕ್ ತಲುಪಿಸಲಿದ್ದಾರೆ. ಬರೋಬ್ಬರಿ 22 ಜಿಲ್ಲೆಗಳ ಸಂಚಾರದ ರಹದಾರಿ ಪೀಣ್ಯ ಫ್ಲೈಓವರ್ ಅನ್ನ ಮತ್ತೆ 4 ದಿನಗಳ ಕಾಲ ಬಂದ್ ಮಾಡಲಾಗ್ತಿದೆ. ಇವತ್ತು ರಾತ್ರಿ 11 ಗಂಟೆಯಿಂದ ಜನವರಿ 19ರ ಬೆಳಗ್ಗೆ 11 ಗಂಟೆವರೆಗೂ ಕೂಡ ಮೇಲ್ಸೇತುವೆಯನ್ನ ಬಂದ್ ಮಾಡಲಾಗ್ತಾ ಇದೆ. NHAI ಅಧಿಕಾರಿಗಳು ಕೇಬಲ್ ಅಳವಡಿಕೆಯ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ. ಹೆವಿ ವೆಹಿಕಲ್ಗಳ ಓಡಾಟವನ್ನು ನಡೆಸಿ ಪರೀಕ್ಷೆಯನ್ನು ನಡೆಸಲಿದ್ದಾರೆ. ಹೆವಿ ವೆಹಿಕಲ್ಗಳ ಓಡಾಟಕ್ಕೆ ತಂತ್ರಜ್ಞರು ಓಕೆ ಅಂದ್ರೆ ಇನ್ಮುಂದೆ ಬಸ್ಸು, ಲಾರಿಗಳು ಫ್ಲೈಓವರ್ ಮೇಲೆಯೇ ಸಾಗಬಹುದು. ಹೀಗಾಗಿಯೇ NHAI ಅಧಿಕಾರಿಗಳ ಮನವಿಯ ಮೇರೆಗೆ 4 ದಿನಗಳ ಕಾಲ ಫ್ಲೈಓವರ್ ಅನ್ನ ಬಂದ್ ಮಾಡಲಿದ್ದಾರೆ ಸಂಚಾರಿ ಪೊಲೀಸರು. 2021ರಲ್ಲಿ ಪೀಣ್ಯ ಫ್ಲೈಓವರ್ನಲ್ಲಿ ತಾಂತ್ರಿಕ ತೊಂದರೆ ಉಂಟಾಗಿ ಭಾರೀ ಪ್ರಮಾಣದ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿತ್ತು. ಇದೀಗ ಮತ್ತೆ 4 ದಿನಗಳ ಕಾಲ ಮತ್ತೆ ಪೀಣ್ಯ ಫ್ಲೈಓವರ್ ಅನ್ನ ಬಂದ್ ಮಾಡಲಾಗಿದೆ. ಪೀಣ್ಯ ಫ್ಲೈಓವರ್ ಏನಿದೆ ನಮ್ಮ CMTA ಜಂಕ್ಷನ್ ಇಂದ ಹಿಡಿದು ಪಾರ್ಲೆ ಟೋಲ್ ಫ್ಯಾಕ್ಟರಿ ತನಕ ಲೋಡ್ ಟೆಸ್ಟಿಂಗ್ ಅಂತ ಮಾಡಬೇಕಾಗಿದೆ. ಸೊ ಹಾಗಾಗಿ 16ನೇ ತಾರೀಕು ರಾತ್ರಿ 11 ಗಂಟೆಯಿಂದ 19ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೂ ಈ ಸ್ಟ್ರಕ್ಚರಲ್ ಇಂಟೆಗ್ರಿಟಿ ಟೆಸ್ಟ್ ಅಂತ ಮಾಡ್ತಾ ಇದ್ದಾರೆ NHAI ಅವರು. ಇದರಿಂದಾಗಿ ನಾವು ಪೀಣ್ಯ ಫ್ಲೈಓವರ್ ಅನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದೀವಿ. ಆ ಸಮಯದಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳ್ಳರ ಕೈಚಳಕ ತೋರಿಸಿದ್ದಾರೆ. ಬೆಂಗಳೂರಿನ SJ ಪಾರ್ಕ್ ಬಳಿಯ NR ರಸ್ತೆಯಲ್ಲಿ ಗ್ಯಾರೇಜ್ ಡೋರ್ ಅನ್ನ ಲಾಕ್ ಮುರಿದು ಕಳ್ಳತನ ಮಾಡಲಾಗಿದೆ. ರಾತ್ರಿ 12 ಗಂಟೆ ಸುಮಾರಿಗೆ ಗ್ಯಾರೇಜ್ಗೆ ಎಂಟ್ರಿ ಕೊಟ್ಟ ಕಳ್ಳ ಕಬ್ಬಿಣದ ರಾಡ್ನಿಂದ ಬೀಗವನ್ನು ಒಡೆದು ಗ್ಯಾರೇಜ್ನ ಒಳನುಗ್ಗಿ ಅಲ್ಲಿದ್ದ ವಸ್ತುಗಳನ್ನು ಕದ್ದೊಯ್ದಿದ್ದಾನೆ. ಘಟನೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. SJ ಪಾರ್ಕ್ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲಾಗಿದೆ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಮೊಬೈಲ್ ಕದ್ದೊಯ್ಯಲು ಯತ್ನಿಸಿದಂತಹ ಕಳ್ಳ ಮಹಿಳೆಯರ ಕೈಗೆ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾನೆ. ರೋಗಿಗಳ ಸಂಬಂಧಿಕರು ಮೊಬೈಲ್ ಅನ್ನ ಎಗರಿಸುವಾಗ ತಗಲಾಕೊಂಡಿದ್ದಾನೆ. ಹೆರಿಗೆ ವಾರ್ಡ್ ಮುಂದೆ ಸೆಕ್ಯೂರಿಟಿ ಇಲ್ಲ, CCTV ಕೂಡ ವರ್ಕ್ ಆಗ್ತಿಲ್ಲ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಕಳ್ಳತನದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ತುಮಕೂರು ನಗರ ಠಾಣೆಗೆ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮಿತಿ ಮೀರಿದೆ. ಅದರಲ್ಲೂ ಹಾಸನದಲ್ಲಿ ಕಾಡಾನೆಗಳ ದರ್ಬಾರ್ ಜೋರಾಗಿದೆ. ಸಕಲೇಶ್ಪುರದ ಎಡೇನಹಳ್ಳಿ ಗ್ರಾಮದಲ್ಲಿ ಒಂಟಿ ಸಲಗವೊಂದು RRT ಸಿಬ್ಬಂದಿಯನ್ನ ಅಟ್ಟಾಡಿಸಿಕೊಂಡು ಬಂದಿದೆ. ಓಡಿ ಹೋಗಿ ಸಿಬ್ಬಂದಿ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಈ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದ್ದು, ಅತ್ತ ಚಂಡಿಗೆ ಹೊರಟ್ಟಿ ಗ್ರಾಮದಲ್ಲಿ ನಡುರಸ್ತೆಯಲ್ಲಿಯೇ ಗಜರಾಜ ರಾಜಾರೋಷವಾಗಿ ಓಡಾಡಿದ್ದಾನೆ. ರಾಮನಗರ ತಾಲೂಕಿನ KG ಹೊಸಳ್ಳಿ ಗ್ರಾಮದಲ್ಲಿ ರೈತರ ಜಮೀನಿಗೆ ನುಗ್ಗಿದ ಕಾಡಾನೆಗಳ ಹಿಂಡು ದಾಂಧಲೆ ನಡೆಸಿದ್ದು ಜೋಳ, ತೆಂಗು, ಪಪ್ಪಾಯ, ಬಾಳೆ ಬೆಳೆಯನ್ನು ಸಂಪೂರ್ಣ ನಾಶ ಮಾಡಿದೆ. ಲಕ್ಷಾಂತರ ಮೌಲ್ಯದ ಬೆಳೆ ನಾಶವಾಗಿದ್ದು ಅರಣ್ಯ ಇಲಾಖೆ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಕೃಷ್ಣಪುರದಲ್ಲಿ ಕಳೆದ 3 ತಿಂಗಳಿನಿಂದ ಆಗಾಗ ಪ್ರತ್ಯಕ್ಷವಾಗಿ ಜನರಲ್ಲಿ ಆತಂಕ ಸೃಷ್ಟಿಸಿದ ಚಿರತೆ ಬೋನಿಗೆ ಬಿದ್ದಿದೆ. ರೈತರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಶಿಬಿರ ಹೋಗ್ತಾ